ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಕ್ಷಣದಿಂದಲೇ ರಾಜ್ಯದಲ್ಲಿ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಆಗಬೇಕಿತ್ತು. ಇವತ್ತಿನಿಂದಲೇ ನೌಕರರು ಮುಷ್ಕರ ಆರಂಭಿಸಬೇಕಿತ್ತು. ಆದರೆ ಅದೇ ಹೋರಾಟಕ್ಕೆ ಕೊನೆ ಕ್ಷಣದಲ್ಲಿ ಬ್ರೇಕ್ ಬಿದ್ದಿದೆ. ಮುಖಂಡರ ದಿಢೀರ್ ನಿರ್ಧಾರಕ್ಕೆ ಸಾರಿಗೆ ಸಿಬ್ಬಂದಿ ಕೆರಳಿ ಕೆಂಡವಾಗಿದ್ದಾರೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ತಾತ್ಕಾಲಿಕ ಬ್ರೇಕ್. ಬೇಡಿಕೆ ಈಡೇರಿಕೆಗೆ ಮಾರ್ಚ್ 2ರ ಡೆಡ್ಲೈನ್. ಅರಿಯರ್ಸ್ ಬಿಡುಗಡೆ ಆಗಬೇಕು, ವೇತನ ಪರಿಷ್ಕರಣೆ ಆಗಬೇಕು. ಇವೆರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ನೌಕರರು ಹೋರಾಟಕ್ಕೆ ಇಳಿದಿದ್ರು. ಬೆಂಗಳೂರು ಚಲೋಗೆ ಕರೆ ನೀಡಿದ್ದ ಜಂಟಿ ಕ್ರಿಯಾ ಸಮಿತಿ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆಯಿಂದಲೇ ಹೋರಾಟಕ್ಕೆ ಕೂತಿತ್ತು. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಆಗಮಿಸಿದ್ರು. 38 ತಿಂಗಳ ಹಿಂಬಾಕಿ ಕೊಡುವವರೆಗೂ ಹೋರಾಟ ನಿಲ್ಲಿಸಲ್ಲ. ಸರ್ಕಾರ ಸಂಜೆ 4 ಗಂಟೆಯೊಳಗೆ ತನ್ನ ನಿರ್ಧಾರ ಪ್ರಕಟಿಸಬೇಕು, ಇಲ್ದಿದ್ರೆ ನಾಳೆಯಿಂದ ಮುಷ್ಕರ ಅಂತ ಗಡುವು ನೀಡಿದ್ರು. ನಾವು 38 ತಿಂಗಳ ಅರಿಯರ್ಸ್, ಯಾಕಂದ್ರೆ ನಾವು ದುಡಿದು ಬಿಟ್ಟಿರೋ ಹಣ ನಾವು ಬಡ್ಡಿ ಸಮೇತ ಕೊಡಬೇಕು. ರಾಜ್ಯ ಸರ್ಕಾರ ನಿಮ್ಮ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಿ. ಕಾಗದದ ಮೇಲಿನ ಪ್ರಣಾಳಿಕೆಗಳಲ್ಲಿ ಆಗ್ತಕ್ಕಂಥ ಆಶ್ವಾಸನೆಗಳಾಗಬಾರ್ದು ಅಂತ ನಾವು ಇಲ್ಲಿವರೆಗೂ ನಮಗೆ 38 ತಿಂಗಳ ಅರಿಯರ್ಸ್ ಕೊಟ್ರೆ ನಮ್ಮ ಕಾರ್ಮಿಕರು ಏನೋ ಒಂದು ಸ್ವಲ್ಪ ಸುಧಾರಿಸ್ಕೋತಾರ. ಶಕ್ತಿ ಯೋಜನೆ ಯಶಸ್ವಿ ಆಗಕ್ಕೆ ಕಾರಣ ನಾವೆಲ್ಲ ಕಾರ್ಮಿಕರೇ ಹೊರತು ನೀವುಗಳಲ್ಲ. ಸರ್ಕಾರದ ಭರವಸೆ ಮಾತು, ಮಾರ್ಚ್ 2ಕ್ಕೆ ಮುಷ್ಕರ ಮುಂದೂಡಿಕೆ. ಇನ್ನು ಸಾರಿಗೆ ನೌಕರರು ದೊಡ್ಡ ಹೋರಾಟಕ್ಕೆ ಇಳಿತಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಅಲರ್ಟ್ ಆಗಿದ್ದ ಸರ್ಕಾರ 38 ತಿಂಗಳ ಪೈಕಿ 26 ತಿಂಗಳ ಹಿಂಬಾಕಿ ರಿಲೀಸ್ಗೆ ಅಸ್ತು ಎಂದಿತ್ತು. 1200 ಕೋಟಿ ಹಣ ರಿಲೀಸ್ಗೆ ಆದೇಶ ಹೊರಡಿಸಿತ್ತು. ಇಷ್ಟಾದರೂ ಮುಖಂಡರು ಮಣಿಯಲಿಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬೇಕು ಅಂತ ಪಟ್ಟು ಹಿಡಿದ್ರು. ಹೋರಾಟ ತೀವ್ರವಾಗ್ತಿದ್ದಂತೆ ಸಾರಿಗೆ ಸಚಿವರ ಸೂಚನೆ ಮೇರೆಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಸ್ಥಳಕ್ಕೆ ಆಗಮಿಸಿ ಮಾತುಕತೆ ನಡೆಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ಪ್ರತ್ಯೇಕ ಸಭೆ ನಡೆಸಿದ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ವಾಪಸ್ ಪಡೆಯೋ ನಿರ್ಧಾರಕ್ಕೆ ಬಂತು. ವೇದಿಕೆಗೆ ಬಂದ ಸಂಚಾಲಕರು ಮಾರ್ಚ್ 2ರವರೆಗಿನ ಡೆಡ್ಲೈನ್ ಬಗ್ಗೆ ಘೋಷಣೆ ಮಾಡಿದ್ರು. ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ. ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ನಮ್ಮ 2 ಬೇಡಿಕೆಗಳು ಏನಿದೆ, 38 ತಿಂಗಳ ವೇತನ ಬಾಕಿ ಮತ್ತು 24ರಿಂದ ಏನು ವೇತನ 4 ವರ್ಷ ಒಪ್ಪಂದ ಆಗಬೇಕಾಗುತ್ತೆ, ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನಕ್ಕೆ ಬರೆದ ಹೋದ ಪಕ್ಷದಲ್ಲಿ ನಾವು 2ನೇ ತಾರೀಕಿಂದ ಧರಣಿ ಸತ್ಯಾಗ್ರಹವನ್ನ ಇಲ್ಲೇನೆ ನಾವು ಕೂರ್ತೇವೆ ಅನ್ನುವಂಥ ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ಆದರೆ ಸಾರಿಗೆ ಮುಖಂಡರ ಈ ನಿರ್ಧಾರವನ್ನು ಒಪ್ಪೋದಕ್ಕೆ ಸಾರಿಗೆ ನೌಕರರು ಸುತಾರಾಮ ಸಿದ್ಧವಾಗಿರಲಿಲ್ಲ. ಯಾವಾಗ ಡೆಡ್ಲೈನ್ ಮುಂದೂಡಲಾಯಿತೋ ಆಗಲೇ ವೇದಿಕೆ ಮುಂದಿದ್ದ ನೌಕರರು ಆಕ್ರೋಶಗೊಂಡಿದ್ರು. ವೇದಿಕೆ ಗುಟ್ಟಿ ಬೇಡ ಪ್ರತಿಭಟನೆ ನಿಲ್ಲಿಸೋದು ಬೇಡ ಅಂತ ಗಲಾಟೆ ಮಾಡಿದ್ರು. ಈ ವೇಳೆ ಕೆಲ ಹೊತ್ತು ಹೈಡ್ರಾಮಾ ನಡೆಯಿತು. ಬಳಿಕ ಸಿಡಿದೆದ್ದ ಸಾರಿಗೆ ನೌಕರರನ್ನ ಮುಖಂಡರು ಹಾಗೂ ಪೊಲೀಸರು ಸಮಾಧಾನ ಮಾಡಿದ್ರು. ಇನ್ನೊಂದೇ ಕೆಲಸ, ನಮಗೆ ಎಲ್ಲರೂ ಸೇರಿ ವಾಲಂಟ್ರಿ ರಿಸೈನ್ ಕೊಟ್ಟು ಲಾರಿ ಓಡಿಸ್ಕೊಂಡು ಜೀವನ ಮಾಡೋದೊಂದೇ ರಿಟೈರ್ಮೆಂಟ್. KSRTC ಅವ್ರು ಏನೇನ ಮಾಡ್ಕೊಳ್ಳಿ, ಅವರು ಅದೊಂದೇ ನಮ್ಮ ಜೀವನ. ವಾಲಂಟ್ರಿ ಕೊಡ್ಬೇಕು ನಾವು. ಏನು ಈ ಸರ್ಕಾರ ತಗೊಂಡಿದ್ದ ಒಂದು ನಮ್ಮ ಜಂಟಿ ವೇದಿಕೆಯ ಒಂದು ನಿರ್ಧಾರಗಳನ್ನು ಪರಿಗಣಿಸಿದ್ದೇನೆ. ಏಕಪಕ್ಷೀಯವಾಗಿ ತಗೊಂಡಿದ್ದ ನಿರ್ಧಾರನ ನಾವು ಯಾರೂ ಒಪ್ಪುತ್ತಾ. ನಮ್ಗೆ 38 ತಿಂಗಳು ಅರೇಸ್ ಬರಬೇಕು. ಆಮೇಲೆ 1/1/2024 ವರ್ಷಕ್ಕೊಮ್ಮೆ ವೇತನ ಪರಿಶೀಲನೆ ಮಾಡ್ತಾರೆ. ಆ ಪ್ರಕಾರ ನಮ್ಗೆ ವೇತನ ಪರಿಶೀಲನೆ ದುಡ್ಡು ನಮ್ಗೆ ಮಾಡಬೇಕು. ಅಷ್ಟಕ್ಕೂ ಸಾರಿಗೆ ನೌಕರರ ಬೇಡಿಕೆ ಏನೋ ಸರ್ಕಾರ ಸದ್ಯ ಈಡೇರಿಸಿದ್ದೇನೋ ಅನ್ನೋದನ್ನ ನೋಡೋದಾದ್ರೆ 38 ತಿಂಗಳ ಅರಿಯರ್ಸ್ ನೀಡಬೇಕು ಅನ್ನೋದು ಸಾರಿಗೆ ನೌಕರರ ಬೇಡಿಕೆ ಆಗಿದೆ. ಆದರೆ ಸರ್ಕಾರ 26 ತಿಂಗಳ ಅರಿಯರ್ಸ್ ನೀಡಲು ಒಪ್ಪಿಗೆ ನೀಡಿದೆ. ಇನ್ನು ಅರಿಯರ್ಸ್ ರೂಪದಲ್ಲಿ 1792 ಕೋಟಿ ಹಣ ನೀಡಬೇಕು ಅನ್ನೋದು ಬೇಡಿಕೆಯಾಗಿತ್ತು. ಸದ್ಯ ಸರ್ಕಾರ 1271 ಕೋಟಿ ಹಣ ನೀಡಲು ತೀರ್ಮಾನಿಸಿದೆ. ಇನ್ನು 2024ರ ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ನೌಕರರು ಆಗ್ರಹಿಸಿದ್ರು. ಸರ್ಕಾರ 2025 ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡಲು ನಿರ್ಧರಿಸಿದೆ. ಈ ಮಧ್ಯೆ KSRTC ಎಂಡಿ ಕೂಡ ವೇತನ ಪರಿಷ್ಕರಣೆ ಬಗ್ಗೆ ಶೀಘ್ರದಲ್ಲೇ ಸಭೆ ನಡೆಸಿ ತೀರ್ಮಾನ ಕೈಗೊಳ್ತೀವಿ ಎಂದಿದ್ದಾರೆ. ಎಷ್ಟು ಪ್ರಮಾಣದ ಒಂದು ಹೆಚ್ಚಳಿಕೆಯನ್ನು ಮಾಡಬೇಕು, ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ಮಾನ್ಯ ಸಚಿವರು ನಮ್ಮ 4 MDಗಳು ಸೇರಿ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಇದಕ್ಕೆ ಫೈನಲೈಸ್ ಮಾಡ್ತೀವಿ. ಸದ್ಯ ಜಂಟಿ ಕ್ರಿಯಾ ಸಮಿತಿ ಮಾರ್ಚ್ 2ರ ಡೆಡ್ಲೈನ್ ನೀಡಿದೆ. ಅದರೊಳಗೆ ಸರ್ಕಾರ ನಿರ್ಧಾರ ಪ್ರಕಟಿಸಿದ್ರೆ ಹೋರಾಟ ಹಿಂಪಡೆಯಲಿದೆ. ಇಲ್ಲಿದ್ರೆ ಮಾರ್ಚ್ 2ರಿಂದ ಮತ್ತೆ ಹೋರಾಟ ಶುರುವಾಗಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.